ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರಿಗೆ ಪೊಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ದಿವಾಳಿಯಾಗಿದೆ ಎಂದು ಆರೋಪಿಸಿ ಬಿಜೆಪಿ ಸಮಾವೇಶಕ್ಕೆ ಸಜ್ಜಾಗಿದೆ. ಈ ಸಲುವಾಗಿ ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ ಗೌಡರವರ ನೇತೃತ್ವದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯ ಸಮಾವೇಶದ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತದಾರರಿಗೆ ಬಿಟ್ಟಿ ಭಾಗ್ಯಗಳು ಮೂಲಕ ಆಸೆ ಆಮಿಷಗಳನ್ನು ತೋರಿಸಿ ಆಡಳಿತಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ ಈಗ ಜನರಿಗೂ ತಮ್ಮ ತಪ್ಪಿನ ಅರಿವಾಗಿದೆ ಎಂದರು. ಅದರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮಾರ್ಚ್ 7ರ ಶನಿವಾರದಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜೇಂದ್ರರವರ ನೇತೃತ್ವದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯ ಸಮಾವೇಶ ನಡೆಯಲಿದ್ದು, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಹಲವು ವರಿಷ್ಠರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ತಿಳಿಸಿದರು. ಸಿದ್ದರಾಮಯ್ಯ ಎಷ್ಟು ಶೇರ್ ಹೋಗ್ತದೆ, ಯಾರ್ಯಾರಿಗೆ ಎಷ್ಟು ಶೇರ್ ಹೋಗ್ತದೆ ಅಂತ ಮುನಿಯಪ್ಪ ಹೇಳಬೇಕಾಗಿದೆ. ಇವರೇ ಇದೇ ತರಗತಿ ಆಚೆ ಬಂದಂತ ಮಂತ್ರಿಗಳಿಗೂ ಇದನ್ನ ಮುನಿಯಪ್ಪರು ಇತ್ತೀಚಿನ ಹಲವಾರು ಗಲಾಟೆಗಳಾಗಿದೆ. ಜನರಿಗೆ ಫ್ರೀ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರ ಕೈ ಕೊಡೋಕ್ಕಾಗಿಲ್ಲ. ಜನಗಳಿಗೆ ಸರಿಯಾದ ರೀತಿಯಲ್ಲಿ ಪಡಿತರವನ್ನು ಕೊಡ್ತಾ ಇಲ್ಲ, ಅವ್ರನ್ನ ಲೂಟಿ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಈ ಮಟ್ಟಕ್ಕೆ ದಿವಾಳಿ ಆಗಿದೆ. ಎರಡನೇದು, ದೇಶದ ರಾಜಕಾರಣವನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಕಾನೂನು ರೀತಿಯಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ವರ್ಗಾವಣೆಯ ಒಂದು ಪನಿಷ್ಮೆಂಟ್, ಅವರಿಗೆ ಕಾನೂನು ಚೌಕಟ್ಟು ಬಿಟ್ಟು ಕೆಲಸ ಮಾಡಬೇಕು. ಇವ್ರ ಮನೆ ಕೂಲಿ ಕಾರ್ಮಿಕರ ತರಕ್ಕೆ ಅವರನ್ನ ಕಿರುಕುಳ ಕೊಡೋದು, ಅವರಿಗೆ ನೇಣ ಹಾಕೊಂಡು ಸಾಯ್ಬೇಕು, ಈ ತರ ಒಂದು ಭಾಗ್ಯಗಳನ್ನು ಕೊಡ್ತಾ ಬಂದಿದ್ದಾರೆ ಹಲವಾರು ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನೆಲಮಂಗಲದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿ ಕಾಂಗ್ರೆಸ್ಗೆ ಮತ ಹಾಕಿದಂತ 7 ಜನರ ಅವರು ಆ ಸದಸ್ಯತ್ವವನ್ನು ರದ್ದುಗೊಳಿಸ್ತಾರೆ. ರದ್ದುಗೊಳಿಸಿದಾದ ನಂತರ ಇವರು ರಾತ್ರೋರಾತ್ರಿ ಇಲ್ಲಿದ್ದಂತ ಬಸವರಾಜ್ ಅಂತ DC ನಿಷ್ಠಾವಂತ ಒಬ್ಬ ಅಧಿಕಾರಿ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡುವಂತ ಒಬ್ಬ ಅಧಿಕಾರಿ, ಇವರನ್ನ ರಾತ್ರೋರಾತ್ರಿ ಎತ್ತಂಗಡಿ ಮಾಡ್ತಾರೆ. ಅವ್ರ ಸಂಬಂಧಿಕರು ಇನ್ಯಾರನ್ನ ಕರ್ಕೊಂಡ್ಬಂದು ಇಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಜಿಲ್ಲಾ ಹಿತವನ್ನು ಇಟ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಇರೋಂಥವ್ರು, ಅವ್ರ ಸಂಬಂಧಿಕರು, ಅವ್ರ ಮಗ ಒಬ್ಬ IAS ಆಫೀಸರು, ಅವತ್ತು ಹೈಯೆಸ್ಟ್ ಅಡಿಗೆ ರಜಾ ಹಾಕಿ ದೇವರಲ್ಲಿ ಕೂತು ಪಿ ನಂಬರ್ಗಳನ್ನು ಹುಡ್ಕೋದು. ಅವರ ಬ್ರೋಕರ್ಗಳು ಇದ್ದಾರೆ, ದಲ್ಲಾಳಿಗಳಿದ್ದಾರೆ, ಅವ್ರ ಹೆಸರಿಗೆ ಮಂಜೂರು ಮಾಡಿಸೋದು, ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಆ ದಾಖಲಾತಿಗಳನ್ನು ಯಾವ್ದ ನಂತರ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ಒಂದು ಹುದ್ದೆಯಲ್ಲಿ ನಿರತರಾಗಿದ್ದಾರೆ ನಮ್ಮ ಈ ಜಿಲ್ಲಾ ಉಸ್ತುವಾರಿ. 3 ದಿನ ಕಾಯಂ ಕೆಲಸ ಇದ್ದಿದ್ದ 125 ದಿನ ತಗೊಂಡೋಗಿದ್ದೀವಿ. ವಿಕಸಿತ ಭಾರತ ಇವತ್ತು ಆಗೋದು ಕಾಂಗ್ರೆಸ್ ಅವರಿಗೆ ಬೇಡವಾಗಿದೆ. ಹಾಗಾಗಿ ಇದನ್ನ ಒಳಗೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಬಿವೈ ವಿಜೇಂದ್ರ ಅವರು 7ನೇ ತಾರೀಕು 3ನೇ ತಿಂಗಳು 2026 ಈ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಬರ್ತಾ ಇದ್ದಾರೆ. ಹಾಗಾಗಿ ದೇವರಳ್ಳಿ ಆ 7 ಮಹಾಶಕ್ತಿ ಕೇಂದ್ರಗಳಿಂದ ಕೂಡ ಇವತ್ತು ಎಲ್ಲ ಅಧ್ಯಕ್ಷರನ್ನ ಕರೆಸಿ ತಾಲೂಕಿನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತೆ ತಾಲೂಕಿನ ಮುಖಂಡರು, XMLA ಎಲ್ಲರೂ ಸೇರ್ಕೊಂಡು ಇವತ್ತು ನಾವು ಸಭೆ ಮಾಡಿದ್ದೀವಿ. ಪ್ರತಿಯೊಂದು ಬೂತಿಂದ ಕೂಡ ನಾವು 5 ಜನ, ಏನು ನಮ್ಮ ಬಿಜೆಪಿಲಿ 5 ಸಂಖ್ಯೆ, ಪ್ರತಿ ಬೂತಲ್ಲೂ ನಾವೊಂದು 294 ಬೂತ್ ಇದೀವಿ ದೇವನಹಳ್ಳಿ ತಾಲೂಕಲ್ಲಿ. ಪ್ರತಿ ಬೂತಿಂದ ಕೂಡ ನಾವು 5 ಜನ ಅವರ ಅನುಕೂಲ ತಕ್ಕಂಗೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ PLAಗಳು, ಬೂತ್ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಬರುವ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ದೇವರಳ್ಳಿ ಮಂಡಲದಿಂದ 4 ಇದೆ, ಅದರಿಂದ 5 ಜನ ಬರ್ತಾ ಇದೀವಿ. ಆಲ್ಮೋಸ್ಟ್ 1500 ಜನ ನಾವು ಬರ್ತಾ ಇದೀವಿ ಅಂತ. ನೀವು ಮತ್ತೆ ನೀವು ಎಷ್ಟು ಜನ ಬರ್ತಾ ಇದೀರಿ ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ತೀವಿ? ಹೋರಾಟಗಾರರು ಸನ್ಮಾನ್ಯ ಯಡಿಯೂರಪ್ಪ ಕೊಡಿದ್ದೀರಿ, ಇದನ್ನು CBI ತನಿಖೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ತಮ್ಮ ಪತ್ರಿಕೆ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇವೆ. ಅದಾದ ನಂತರ ವಿಜಯಪುರ, ಅದು 7 ಜನ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಅವರನ್ನು ಸಹ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ. ಇದನ್ನೆಲ್ಲ ಮನಗಂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರಿಗೆ ವರ್ಗಾವಣೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಅದನ್ನ
ಸಮಾಜ ಕೇಳಬೇಕು, ಏನಕ್ಕೋಸ್ಕರ ವರ್ಗಾವಣೆ ಮಾಡಿದ್ರು ಅಂತ ಅವ್ರಿಗೆ ಸಮಾಜ ಕೇಳಬೇಕು, ಈ ಜಿಲ್ಲೆ ಜನ ಕೇಳಬೇಕಾಗ್ತದೆ. ಅದಾದ ನಂತರ ಬಸ್ ಭಾಗ್ಯವನ್ನ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಈ ಮಹಿಳೆಯರಿಗೆ. ನಿನ್ನೆ KSRTCನವರು ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತಾರೆ, ನಾವು ಕೊಟ್ಟಂತ ಬಸ್ ಸೀಟ್ಗಳನ್ನ ಪ್ರತಿ ತಿಂಗಳು ಏನು ಬಾಕಿ ಇದೆ ನಾವು ಕೊಟ್ಟಿಲ್ಲ, ನೌಕರಿಗೆ ಸಂಬಳ ಕೊಡೋದು ಸಂಬಳ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ರಿಗೆ ಕಿವಿನೂ ಇಲ್ಲ, ಅವ್ರಿಗೆ ಕಣ್ಣಿಲ್ಲ, ಅವ್ರಿಗೆ ಮುಗ್ಗಿಲ್ಲ ಅನ್ನೋ ಬಾಯಿಲ್ಲ ಅನ್ನೋ ಮಟ್ಟಕ್ಕೆ ಸರ್ಕಾರ ಬಂದು ನಿಂತಿದೆ. ಅದಲ್ಲದೆ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ದಾವಣಗೆರೆ ಮೇಲೆ ಹೋರಾಟ ಮಾಡಿ ಸಾವಿರಾರು ಜನ ಸೇರಿ ಹೋರಾಟ ಮಾಡಿದ್ರೆ 2 ಲಕ್ಷ ಹುದ್ದೆಗಳು ಖಾಲಿ ಇದಾವೆ, 2 ಲಕ್ಷ ಚಿನ್ನ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ಜಾತಿಯ ರಿಸರ್ವೇಶನ್ ಮತ್ತೊಂದು ಮಗದೊಂದನ್ನ ಕ್ರಿಯೇಟ್ ಮಾಡಿ ಯಾವುದೇ ಹುದ್ದೆ ನಿರ್ಮಾಣ ಮಾಡಲ್ಲ, ಯಾವುದೇ ಹುದ್ದೆ ಕೊಡಲ್ಲ. ಯಾಕಂದ್ರೆ ಸರ್ಕಾರ ಸೃಷ್ಟಿ ಮಾಡೋದಕ್ಕೆ ಕೊಡೋಲ್ಲ ಇಲ್ಲ. ನೀವೇನಂತ ಭಾಗ್ಯಗಳ ಹೆಸರಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಮಾಡಿ ಅವರವ್ರ ಇಲಾಖೆಯಲ್ಲಿ ಅವರವ್ರು ಡ್ಯೂಟಿ ಹೊಡ್ಕೊಂಡು ಹೋಗೋದು ಬಿಟ್ಟರೆ ಬೇರೆ ಸಮಾಜಕ್ಕಾಗಿ ಜನಕ್ಕಾಗಿ ಯಾವುದೇ ಒಂದು ಒಳ್ಳೆ ಕಾರ್ಯವನ್ನು ಸರ್ಕಾರ ಬಂದಾಗಿಂದ ಮಾಡಿಲ್ಲ. ಸರಿ, ಅಧಿಕಾರಿಗಳು ಎಲ್ಲ ಇವತ್ತು ನೋಡ್ತಾ ಇದ್ದೀವಿ. ಇದನ್ನೆಲ್ಲವನ್ನ ಈ ರಾಜ್ಯ ಜನ ತಿಳಿಸಬೇಕು. ಈ ಕಾಂಗ್ರೆಸ್ ಸರ್ಕಾರ ಬರೀ ಇದೆ. ಅದಕ್ಕೋಸ್ಕರ ನಮ್ಮ ರಾಜ್ಯ